ವೀಕ್ಷಕರೇ, ಇದು ಡಿಕೆ ಕ್ಯಾಬಿನೆಟ್ ಸ್ಟೋರಿ ಅಲ್ಲ, ಬದಲಾಗಿ ನರೇಂದ್ರ ಮೋದಿಯ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಸರ್ಜರಿ ಆಗೋ ಸಾಧ್ಯತೆಯ ಮಾಹಿತಿ ಲಭ್ಯವಾಗ್ತಾ ಇದೆ. ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲೂ ಕೂಡ ಬೈಪಾಸ್ ಸರ್ಜರಿ ಆಗುತ್ತಾ? ಖಂಡಿತ ಆಗುತ್ತೆ. ಸಚಿವರ ಖಾತೆ, ಪಕ್ಷ ಸಂಘಟನೆಯಲ್ಲೂ ಕೂಡ ಒಂದು ಸಣ್ಣ ಬದಲಾವಣೆಗಳಾಗ್ತಾವಾ ಅನ್ನೋ ವಿಚಾರ. ರಾಜ್ಯದಿಂದ ಯಾವ ಸಂಸದರಿಗೆ ಸಿಗುತ್ತೆ ಲಕ್ಕು? ಮುಂಗಾರು ಅಧಿವೇಶನಕ್ಕೂ ಮುನ್ನ ಖಾತೆ ಬದಲಾವಣೆ, ಅದರ ಮುನ್ಸೂಚನೆ ಒಂದು ಸಣ್ಣ ಹಿಂಟ್ ಸಿಗ್ತಾ ಇದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಸಾಧ್ಯತೆ, ಪ್ರಮುಖ ಸಚಿವಾಲಯಗಳಿಗೆ ಹೊಸ ಸಚಿವರ ನೇಮಕದ ನಿರೀಕ್ಷೆಗಳಿದ್ದಾವೆ. ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ, ರಾಜ್ಯವಾರು ಪ್ರತಿನಿಧಿತ್ವ, ಪಕ್ಷದ ನಿಷ್ಠೆ ಸೇರಿ ಹಲವು ಅಂಶಗಳಿಗೆ ಆದ್ಯತೆ ನೀಡುವ ಸಾಧ್ಯತೆಗಳಿದೆ. ಶೋಭಕ್ಕನಿಗೆ ಸಿಗುತ್ತೋ, ವಿ ಸೋಮಣ್ಣನಿಗೆ ಸಿಗುತ್ತೋ, ಪ್ರಹ್ಲಾದ್ ಜೋಶಿಗೆ ಸಿಗುತ್ತೋ, ಅಥವಾ ಸಿಕ್ಕಿರೋದು ಕಳಕತಾರ ಗೊತ್ತಿಲ್ಲ. ರಾಜ್ಯದ 3 ಸಂಸದರಿಗೆ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ, ಅದರಲ್ಲೂ ಕೂಡ ಕುಮಾರಸ್ವಾಮಿ ಸೇರಿ 4 ಮಂದಿಗಳಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದಾವೆ. ಆ ಸ್ಥಾನ ಕೈ ತಪ್ಪಿದ್ರೆ ರಾಜ್ಯಕ್ಕೆ ನಷ್ಟ. ಆ ಸ್ಥಾನ ಬೇರೆ ರಾಜ್ಯದವರಿಗೆ ಸಿಕ್ಕಿದ್ರೂ ಕೂಡ ರಾಜ್ಯಕ್ಕೆ ನಷ್ಟ. ಸೊ ಮುಂದಿನ ಡೆವಲಪ್ಮೆಂಟ್ಗಳ ಮೇಲೆ ಇಡೀ ಭಾರತದ ಚಿತ್ತ ನೆಟ್ಟಿದೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಒಂದು ಸರ್ಜರಿ ಆಗುತ್ತೆ ಎನ್ನುವಂತ, ಅಂದರೆ ಸರ್ಜರಿ ಅಂದರೆ 2ನೇ ಹಂತದ ಪುನರ್ರಚನೆ, ಅರ್ಥಾತ್ ಸಂಪುಟ ರಚನೆ. ಇದರ ಮಧ್ಯೆ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲೂ ಕೂಡ ಕ್ಯಾಬಿನೆಟ್ ಪುನರ್ರಚನೆಯ ಚರ್ಚೆಗಳಾಗ್ತಾ ಇದೆ. ಸೊ ಇರುವಂತಹ ಈಗ ನಮ್ಮ ರಾಜ್ಯದಲ್ಲಿ 28 MP-ಗಳಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸದರು. ಆ 28 ಸಂಸದರ ಪೈಕಿ 4 ಸೆಂಟ್ರಲ್ ಮಿನಿಸ್ಟರ್ ಸ್ಥಾನ ಸಿಕ್ಕಿದೆ. ಈ ಬಾರಿ ಆ 4 ಪೈಕಿ ಯಾರಿಗಾದ್ರೂ ಕೋಕ್ ಸಿಗುತ್ತಾ? ಅವರ ಸ್ಥಾನಕ್ಕೆ ಬೇರೆ ಸಂಸದರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಾ? ಗೊತ್ತಿಲ್ಲ. ಕ್ಯಾಬಿನೆಟ್ ರೀಶಫಲ್ ಅಂತೂ ಖಂಡಿತ ಆಗುತ್ತೆ. ಸೊ ಒಟ್ಟಾರೆ ಸೆಂಟ್ರಲ್ ನರೇಂದ್ರ ಮೋದಿಯ ಕ್ಯಾಬಿನೆಟ್ ಮೇಜರ್ ಸರ್ಜರಿ ವಿಚಾರ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ.